ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸರ್ವಗಾಯ ನಮಃ. ಶಿಕ್ಷನ್ನಯನ್ ಜ್ಯಾಯಾನ್ ಕನೀಯಸೋ ದೇಷ್ಣಂ ಅಮೃತಜಿತ್ ಪರ್ಯಾಸೀತ ದೂರಮಾ ಚಿತ್ರ ಚಿತ್ರ್ಯಂಭರ ರಜಿಮ್ನಃ ಯಸ್ತ ಇಂದ್ರ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 386ನೇಯ ಭಾಗ ಇದು. ಅಲ್ಲಿ 127ನೇಯ ಸರ್ವಗ ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಮತ್ತೆ ಅದಕ್ಕೆ ಅವಬದ್ಧವಾದಂತಹ ಬೃಹತಿ ಸಹಸ್ರ ಮಂತ್ರವನ್ನು ಕೂಡ ನಾವಿವತ್ತು ಶ್ರವಣ ಮಾಡಬೇಕು. ಸರ್ವಗ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನ ಮೊದಲೊಂದು ಬಾರಿ ನೋಡೋಣ. ಎಲ್ಲಾ ಕಡೆ ವ್ಯಾಪ್ತನಾದವನು ಅಂತ ಸಾಮಾನ್ಯವಾಗಿ ಒಂದರ್ಥ, ಮತ್ತೆ ಸರ್ವಜ್ಞನಾದವನು ಅಂತ ಇನ್ನೊಂದರ್ಥ. ಸರ್ವೂ ಇವನೊಳಗಿದೆ, ಇವನು ಸರ್ವದೊಳಗಿದ್ದಾನೆ, ಸರ್ವವೂ ಇವನೊಳಗಿದೆ. ಎಲ್ಲಾ ಪದಗಳಿಂದಲೂ ಸರ್ವೈಹಿ ಗಮ್ಯತೆ, ಎಲ್ಲಾ ಪದಗಳಿಂದಲೂ ವಾಚ್ಯನಾದವನು. ಮುಕ್ತಿಯಲ್ಲಿ ಎಲ್ಲಾ ಜೀವರಿಗೂ ಕೂಡ ಗಮ್ಯನಾದವನು. ಅದಲ್ಲದೆ ಎಲ್ಲರಿಂದಲೂ ಅವರವರ ಶಕ್ತಿಗನುಸಾರವಾಗಿ ತಿಳಿಯಲ್ಪಡುವವನು ಕೂಡ. ಹೀಗೆ ಸರ್ವಗ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಅರ್ಥಗಳನ್ನು ನೋಡಬಹುದು. ಮತ್ತೆ ಸರ್ವ ಅಂದ್ರೆ ನಾನಾ ಥರದ, ರೈ ಅಂದ್ರೆ ಸಂಪತ್ತು, ಆ ಸಂಪತ್ತನ್ನ ನಮಗೆ ಕೊಡುವಂಥವನು. ಐಹಿಕ ಸಂಪತ್ತು, ಪಾರತ್ರಿಕ ಸಂಪತ್ತು, ಹೀಗೆ ಎಲ್ಲಾ ಥರದ ಸಂಪತ್ತುಗಳನ್ನು ಕೂಡ ಕೊಡುವಂಥವನು. ಇವಿಷ್ಟು ಅರ್ಥಗಳನ್ನು ನೋಡಿದ್ದಾದ ಮೇಲೆ ಇನ್ನು ಮುಂದೆ ಈ ಮಂತ್ರಕ್ಕೆ, ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ, ರಘುನಾಥ ತೀರ್ಥರು, ಮುಂದೆ ಭಗವಂತಾಚಾರ್ಯರು, ಇವರೆಲ್ಲ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಇನ್ನು ಮುಂದೆ ನೋಡೋಣ. ಮೂಲ ಮಂತ್ರ ಯದೀಂದ್ರ ಪೂರ್ವೋ ಅಪರಾಯ ಶಿಕ್ಷನ್ನಯಜ್ಯಾಯಾನ್ ಕನೀಯಸೋ ದೇಷ್ಣಂ ಅಮೃತ ಇತ್ ಪರ್ಯಾಸೀತ ದೂರಮಾ ಚಿತ್ರ್ಯಂಭರ ರಯಿಮ್ನಃ ಅಂತ ಇಷ್ಟು 7ನೇ ಮಂತ್ರ. ಆ 7ನೇ ಮಂತ್ರದ ಭಾಗಗಳನ್ನು ಇಲ್ಲಿ ತಗೊಂಡಿದ್ದಾರೆ. ಮತ್ತೆ ಈ ಮಂತ್ರ ಅಲ್ಲದೆ ಯಸ್ತ ಇಂದ್ರ ಅಂತ ಇನ್ನೊಂದು ಮುಂದಿನ ಮಂತ್ರ, ಅದರ ಭಾಗಗಳನ್ನು ಕೂಡ ತಗೊಂಡಿದ್ದಾರೆ. ಯದೀಂದ್ರ ಪೂರ್ವೋ ಅಪರಾಯ ಅಂತನ್ನುವುದು 7ನೇ ಮಂತ್ರದಲ್ಲೇ ಬಂದಿದೆ. ಶಿಕ್ಷಂಭರ ಚಿತ್ರ್ಯಂಭರ ರಯಿಮ್ನಃ ಅಂತನ್ನುವುದು ಅದು 7ನೇ ಮಂತ್ರದಲ್ಲಿದೆ. ಅದಷ್ಟಲ್ಲದೆ ಯಸ್ತ ಇಂದ್ರ ಅಂತ ಒಂದು 2-3 ಶಬ್ದಗಳು ಈ ಬೃಹತಿ ಮಂತ್ರದಲ್ಲಿ ಕಾಣ್ತವೆ. ಅವೆಲ್ಲ 8ನೇ ಮಂತ್ರದ್ದು. ಯಸ್ತ ಇಂದ್ರ ಪ್ರಿಯೋಜನೋ ದದಾಶತ ಅಂತ ಮುಂದೆ 8ನೇ ಮಂತ್ರ ಇದೆ. ಆ 8ನೇ ಮಂತ್ರದ ಮೊದಲ 3 ಅಕ್ಷರಗಳನ್ನ, 7ನೇ ಮಂತ್ರವನ್ನ ಪೂರ್ಣವಾಗಿ ತೆಗೆದುಕೊಂಡಿಲ್ಲ. ಅದರಲ್ಲೂ ಯದೀಂದ್ರ ಪೂರ್ವ ಅಪರಾಯ ಅನ್ನುವುದು ಹಿಂದಿನ ಮಹಾತಪಾಹ ಅನ್ನುವ ನಾಮಕ್ಕೆ ಹೊರಟೋಗಿದೆ. ಹೀಗೆ ಈ ಬೃಹತಿ ಮಂತ್ರ ಸಂಪಾದಿತ ಆಗಿದೆ. ರಘುನಾಥ ಸ್ವಾಮಿಗಳ ಸಂಪಾದನ ಕ್ರಮ ಇದು. ಚಿತ್ರ ಅಂದ್ರೆ ಭಗವಂತನಿಗೆ ಸಂಬೋಧನೆ, ಚಾಯನೀಯ, ನಮ್ಮೆಲ್ಲರಿಂದಲೂ ಸೇವ್ಯ ಅಂತ ಅರ್ಥ. ನೀನು ಎಲ್ರಿಗೂ ಕೂಡ ಜ್ಯೇಷ್ಠನಾಗಿದ್ದೆ, ಪೂರ್ವ ಪಿತಾ
ಜ್ಯೇಷ್ಠೋ ಭ್ರಾತಾವ ಅಪರಾಯ ಪುತ್ರಾಯ ಕನೀಯಸೇವ ಶಿಕ್ಷನ್ ಪ್ರಯಚ್ಛನ್. ಒಬ್ಬ ತಂದೆಯಾದವನು ಮಗನಿಗೆ, ಅಣ್ಣನಾದವನು ತನ್ನ ತಮ್ಮನಿಗೆ ಸಂಪತ್ತನ್ನು ಕೊಡುವಂತೆ ನೀನು ಕೂಡ ಸಂಪತ್ತನ್ನು ಕೊಡ್ತಾ ಇದ್ದೀ ಅಂತ ಅದರ ಅರ್ಥ. ಹೀಗೆ ಆ ಸಂಪತ್ತನ್ನು ಪಡೆದು ದೂರಂ ಪರ್ಯಾಸೀತ ಆಸ್ತೆ ತತ್ರಿವಿಧಂ ಚಿತ್ರಂ ಚಾಯನೀಯಂ ರಯಿ ಧನಂ ನಹ ಅಸ್ಮಭ್ಯಂ ಆಭರ. ನೀನು ನಮಗೆ ವಿಶಿಷ್ಟವಾದ ಸಂಪತ್ತೊಂದನ್ನ ಕೊಡು ಅಂತ ಕೇಳ್ಕೊತಾ ಇದ್ದಾರೆ. ಹೆಚ್ಚು ಕಡಿಮೆ ಇದೇ ಅರ್ಥವನ್ನೇ ರಘುನಾಥ ಸ್ವಾಮಿಗಳು ಕೂಡ ವರ್ಣನೆ ಮಾಡಿದ್ದಾರೆ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಭವಾನ್ ನೀನು ಜ್ಯಾಯಾನ್ ಸರ್ವಶ್ರೇಷ್ಠ. ಎಸ್ತೇ ಕನೀಯಾನ್ ನಿನ್ನವನಾದಂಥ ಕನೀಯಾನ್ ಚಿಕ್ಕವನು ಅಲ್ಪನಾದಂಥ ಈ ಸಾಧಕ, ಅವನಿಗೆ ದೇಶ್ನ ಅಂದ್ರೆ ದೇಯ ಅಂತ ಅರ್ಥ, ಕೊಡಬೇಕಾದಂತಹ ಸಂಪತ್ತನ್ನ ಶಿಕ್ಷನ್ ಕೊಡ್ತಾ ಇದ್ದಿ ನೀನು. ಮತ್ತೆ ನಯನ್ ನಯನ್ ಅಂದ್ರೆ ಉತ್ಕರ್ಷಂ ಪ್ರಾಪಯನ್, ಆ ಭಕ್ತನನ್ನ ಮೇಲೆತ್ತುತ್ತಾ ಇದ್ದೆ. ಹೀಗೆ ನೀನು ಭಗವಂತ ಸಂಸಾರದಲ್ಲಿದ್ದವರನ್ನು ಮೇಲೆತ್ತಿದ್ದೆ. ನೀನು ಸ್ವಯಂ ಅಮೃತನು ಕೂಡ ಆಗಿದ್ದೆ, ನಿತ್ಯ ಮುಕ್ತ. ದೂರೇಯೇ ಪರ್ಯಾಸೀತ, ಸಂಸಾರದಿಂದ ಯಾವತ್ತೂ ಕೂಡ ದೂರವೇ ನೀನಿದ್ದಿ. ಸಕಲ ಜಗತ್ತಿಗಿಂತಲೂ ಕೂಡ ನೀನು ಅತ್ಯಂತ ವಿಲಕ್ಷಣನೂ ಹೌದು. ಸಂಸಾರಕ್ಕಿಂತ ದೂರದಲ್ಲಿದ್ದೆ, ಸಂಸಾರದಲ್ಲಿ ಯಾವತ್ತೂ ಸಿಲುಕಿದವನಲ್ಲ ಅಂತ ಅನ್ನೋದು ನಾನು ವ್ಯಾಖ್ಯಾನ ಮಾಡಿದಂಥ ಅರ್ಥ. ಸಕಲ ಜಗತ್ತಿಗಿಂತಲೂ ನೀನು ವಿಲಕ್ಷಣ ಅನ್ನುವ ಅರ್ಥವನ್ನ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಹೇ ಚಿತ್ರ ಅಂದ್ರೆ ಅತ್ಯಾಶ್ಚರ್ಯ ರೂಪನಾದವನೇ, ನಮಗೂ ಚಿತ್ರ ನಾನಾ ವಿಧವಾದಂತಹ ಸಂಪತ್ತನ್ನ ನೀನು ಕೊಡು ಅಂತ ಅವನ ಪ್ರಾರ್ಥನಾ ಇದೆ. ಇಲ್ಲಿ ಸರ್ವಂ ಗಚ್ಚತಿ ಇತಿ ಸರ್ವಗಃ, ಇದು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ಸರ್ವವನ್ನು ಕೂಡ ಅವನು ಮುಟ್ಟುತ್ತಾನೆ, ಜಗತ್ತಿನ ಎಲ್ಲಾ ಜೀವರನ್ನು ಕೂಡ ಅವನು ಮುಟ್ಟುತ್ತಾನೆ. ಮುಟ್ಟುವುದು ಅಂದ್ರೆ ಹೇಗೆ? ದಾತೃತ್ವೇನ, ಅವರವರಿಗೆ ಬೇಕಾದ ಸಂಪತ್ತನ್ನು ಕೊಡುವ ಮೂಲಕ ಅವರೆಲ್ಲರನ್ನೂ ಆತ ಮುಟ್ಟುತ್ತಾನೆ. ಅದಕ್ಕಾಗಿ ಆತನನ್ನ ಸರ್ವಂ ಗಚ್ಚತೀತಿ ಸರ್ವಗಃ ಅಂತ ಹೇಳಬೇಕು. ಇದು ರಘುನಾಥ ಸ್ವಾಮಿಗಳು ಬರೆದಿರುವಂತಹ ಅರ್ಥ. ಸರ್ವಗ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯರು ಹೇಳಿರುವಂತಹ ಬೃಹತಿ ಮಂತ್ರ ಅದು ಬೇರೆ ಇದೆ. ಅಚಿತ್ರ ಚಿತ್ರ್ಯಂಭರಾರಯಿಮ್ನಃ ಯಸ್ತ ಇಂದ್ರ ಪ್ರಿಯೋಜನೋ ದದಾಶದಸನ್ನಿರೇಕೆ ಅದ್ರಿವಃ ಸಖಾತೆ ವಯಂ ತೇ ಅಂತ ಇಷ್ಟು ಮಂತ್ರ ಸರ್ವಗ ಎಂಬ ನಾಮಕ್ಕೆ ಸಂಬಂಧಪಟ್ಟದ್ದು ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ನಾನಾ ವಿಧವಾದ ಸಂಪತ್ತನ್ನು ನಮಗೆ ಕೊಡುವಂಥವನು ಅನ್ನುವ ಅರ್ಥವನ್ನ ಬರೆದವರು ಭಗವಂತಾಚಾರ್ಯರೇ. ರ ಅಂದ್ರೆ ದಾನ, ದಾನದಿಂದ ಸಹಿತರಾದವರು ಸರರು. ಪಾತ್ರ ಪ್ರದಾತಾರ, ಸರಿಯಾದ ಪಾತ್ರವನ್ನು ಗಮನಿಸಿ ದಾನ ಕೊಡುವಂಥವರು. ಅಂಥ ದಾನಶೀಲರಾದಂಥ ಸಾಧಕರು ಯಾರಿದ್ದಾರೆ, ತಾನು ವಂಗತಿ ಗಚ್ಚತಿ, ಆ ದಾನಶೀಲರಾದಂತಹ ಸಾಧಕರನ್ನ ಹರಸುವವನು, ಅವರನ್ನ ಸ್ವೀಕಾರ ಮಾಡುವವನು. ಹೀಗೆ ಸರ್ವಗ ಎಂಬ ಶಬ್ದಕ್ಕೆ ಅವರು ಮತ್ತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಈ ಮೂಲ ಋಗ್ವೇದದ ಮಂತ್ರಕ್ಕೆ ಅವರೇನು ಅರ್ಥ ಹೇಳಿದ್ದಾರೆ ಭಗವಂತಾಚಾರ್ಯರು ಅಂತ ಅನ್ನೋದನ್ನ ಈಗ ನೋಡೋಣ. ಜ್ಯಾಯಾನ್ ಅಂದ್ರೆ ಕಾಲತಃ ಮತ್ತೆ ಗುಣತಃ ಶ್ರೇಷ್ಠನಾದವನು. ಅಂಥ ನೀನು
ಕಾಲತಃ ದೇಶತಃ ಕನಿಷ್ಠನಾದಂತಹ ಒಬ್ಬ ಸಾಧಕನಿಗೆ ಅವನಿಗೆ ಕೊಡಬೇಕಾದಂಥ ಎಲ್ಲವನ್ನೂ ಕೊಡ್ತೆ. ಈ ವಾಯುವಿಗೆ ನೀನು ಚತುರ್ಮುಖ ಪದವಿಯನ್ನು ಕೊಡ್ತೀಯ ಅನ್ನೋ ಅರ್ಥವನ್ನ ಬರೀತಾರವರು. ನಯತ್, ನಯನ್ ಅಂತ ಪದಚ್ಛೇದ ರಘುನಾಥ ಸ್ವಾಮಿಗಳದಿದ್ರೆ ನಯತ್ ಅಂತ ಪದಚ್ಛೇದ ಭಗವಂತಾಚಾರ್ಯರು. ನಯತ್ ಅಂದ್ರೆ ಅನಯತ್, ಅವನನ್ನ ತದ್ಭೋಗಂ ಸಂಪಾದಯಾಮಾಸ, ಆ ಧನವನ್ನು ಅವನಿಗೆ ಕೊಟ್ಟು ಆ ಧನಾದಿಗಳ ಸುಖವನ್ನು ಕೂಡ ಅವನಿಗೆ ಕೊಟ್ಟವನು. ಚತುರ್ಮುಖ ಬ್ರಹ್ಮನು ಪದವಿಯನ್ನು ಕೊಟ್ಟು ಅದರ ವೈಭವವನ್ನು ಕೂಡ ಕೊಟ್ಟವನು ಅಂತ ಹೀಗರ್ಥ. ಅಮೃತ ಅನ್ನುವುದು ಅಲ್ಲಿ ವಾಯುವಿಗೆ ಸಂಬೋಧನೆ, ಭಗವಂತಾಚಾರ್ಯರು ಹೇಳಿದ ದೃಷ್ಟಿಯಿಂದ. ಈ ಅಮೃತನಾದಂಥ ವಾಯು ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲಿಯೂ ಕೂಡ ಆತನ ಜ್ಞಾನಕ್ಕೆ ಚ್ಯುತಿ ಇಲ್ಲದ್ರಿಂದ ಆತನನ್ನ ಅಮೃತ ಅಂತ ಹೇಳ್ತಾರೆ. ಅಂಥ ವಾಯು ದೂರ ಇದ್ದಾನೆ, ಅಜ್ಞಾನಾದಿಗಳಿಂದ ದೂರನೇ ಇದ್ದಾನೆ. ಆದ್ದರಿಂದ ನಿನ್ನ ಮಹಿಮೆ, ನೀನು ವಾಯುವಿಗೆ ಕರುಣಿಸಿದಂಥ ಒಂದು ಸ್ಥಾನಮಾನ ಇಂಥದ್ದಾಗಿದೆ. ಆದ್ದರಿಂದ ನೀನು ಅತ್ಯಾಶ್ಚರ್ಯ ರೂಪ. ನಮಗೂ ಕೂಡ ನೀನು ಅತ್ಯಾಶ್ಚರ್ಯಕರವಾದ ಸಂಪತ್ತನ್ನು ಕೊಡಬೇಕು ಅಂತ ಭಗವಂತನ ಪ್ರಾರ್ಥನೆಯನ್ನ ಆ ಮಂತ್ರದಲ್ಲಿ ಹೇಳ್ತಾರೆ ಭಗವಂತಾಚಾರ್ಯರು. ಹೀಗೆ ಇವರೆಲ್ಲರೂ ಕೂಡ ಬರೆದಿರುವಂತಹ ಅರ್ಥಗಳನ್ನ ನಾವು ನೋಡಿದೆವು. ಮುಂದೆ ಈ ಮಂತ್ರಕ್ಕೆ ನಾನು ಯಾವ ಅರ್ಥವನ್ನು ಹೇಳ್ತೇನೆ, ಮತ್ತೆ ಆ ಮಂತ್ರಕ್ಕೂ ನಾಮಕ್ಕೂ ಇರುವಂತಹ ಸಂಬಂಧ, ಇದೆಲ್ಲವನ್ನು ಈ ಮುಂದಿನಂತೆ ನೋಡೋಣ. ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಅನ್ವಯಾರ್ಥ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಜ್ಯಾಯಾನ್, ಸರ್ವಶ್ರೇಷ್ಠನಾದಂಥ ತ್ವಂ ನೀನು, ಯಹ ಯಾರು, ಯಹ ಯಾವ, ತೇ ನಿನ್ನ, ತೇ ತವ ಭಕ್ತ ನಿನ್ನ ಒಬ್ಬ ಭಕ್ತ, ತಸ್ಯ ಕನೀಯಸಃ ಅಲ್ಪಸ್ಯ ನಿನ್ನ ಭಕ್ತನಾದವನು ಅಲ್ಪನೇ ಆಗಿದ್ರೂ ಕೂಡ, ದೇಶ್ನಂ ಅವನಿಗೆ ಕೊಡಬೇಕಾದಂಥದ್ದನ್ನ ಕೊಡ್ತೀನಿ ನೀನು. ಕೆಲವರಿಗೆ ಐಹಿಕವಾದ ಬೇಕಾಗಬಹುದು, ಕೆಲವರಿಗೆ ಆಮುಷ್ಮಿಕವಾದಂತಹ ಫಲವನ್ನು ಕೊಡುವಂತಹ ಜ್ಞಾನ ಬೇಕಾಗಬಹುದು. ಜ್ಞಾನವನ್ನ ದೇಶ್ನ ಅಂದ್ರೆ ದೇಯ, ಕೊಡಬೇಕಾದದ್ದು ಅಂತ ಅರ್ಥ. ಅದನ್ನು ಸಂದರ್ಭಕ್ಕನುಸಾರವಾಗಿ ಜ್ಞಾನಂ ಅಂತ ನಾವು ತಿಳ್ಕೊಳ್ಬಹುದು. ದದತ್, ಶಿಕ್ಷನ್ ಅಂದ್ರೆ ದದನ್ ಅಂತ ಅರ್ಥ. ತಮ್ ನಯನ್, ತಮ್ ನಯತ್, ನಯತ್ ಅಂದ್ರೆ ಅನಯತ್ ಅಂತ ಅರ್ಥ. ಮೋಕ್ಷಂ ಪ್ರಾಪಯಾಮಾಸ, ನೀನು ಆತನನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋದಿ. ಮತ್ತೆ ಅಮೃತ, ಅಮೃತ ನಾಶರಹಿತನಾದಂಥ ನೀನು, ದೂರಂ ಇತ ಸಂಸಾರದಿಂದ ದೂರದಲ್ಲೇ ಇದ್ದೆ ಯಾವತ್ತು, ಪರ್ಯಾಸೀತ ವರ್ತೇತ ಉಪವಿಶೇತ್. ಚತುರ್ವಿಧ ನಾಶವೂ ನಿನಗಿಲ್ಲ. ಉಳಿದವರಿಗೆಲ್ಲ ಒಂದೊಂದು ರೀತಿಯಾದ ಅಪೂರ್ಣತಾ ಎಂಬ ನಾಶವೂ ಕೂಡ ಲಕ್ಷ್ಮೀದೇವಿಗಿದೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇಸ್ತದ. ಯಾವ ಥರದ ನಾಶವೂ ಇಲ್ಲದವನು, ನಿತ್ಯ ಮುಕ್ತನಾದವನು ನೀನಾಗಿದ್ದೆ. ದೂರಂ ಇತ ಸಂಸಾರದಿಂದ ದೂರವೇ ಇದ್ದೆ. ಹೇ ಚಿತ್ರ ಅಂದ್ರೆ ಪರಮಚೇತನನೇ, ಎಲ್ಲಾ ಚೇತನರಲ್ಲೂ ಅತಿ ಮುಖ್ಯನಾದ ಚೇತನನೇ. ಚಿತ್ರಂ ಅತ್ಯಂತ ವಿಶಿಷ್ಟವಾದಂತಹ ವಿಚಿತ್ರವಾದ ರೈಂ ಧನವನ್ನ ನಹ ನಮಗೆ ಆಭರ ತಂದುಕೊಡು ಅಂತವನ ಪ್ರಾರ್ಥನಾ. ಈ ಮಂತ್ರದಲ್ಲಿ ಒಂದು ಪದಚ್ಛೇದದ ಬಗ್ಗೆ ಒಂದು ಜಿಜ್ಞಾಸೆ ಇದೆ, ಅದನ್ನ ಹೇಳಿರ್ತೇನೆ. ಎಲ್ಲರೂ ಕೂಡ ಅದನ್ನು ಗಮನಿಸಿ ನೋಡಬೇಕು. ಶಿಕ್ಷನ್ನಯಜ್ಯಾಯಾನ್ ಕನೀಯಸೋ ದೇಶ್ನಂ ಅಂತ ಮಂತ್ರ ಇದೆ. ಶಿಕ್ಷನ್ ನಯನ್ ಜ್ಯಾಯಾನ್ ಅಂತಾನೆ
ರಘುನಾಥ ಸ್ವಾಮಿಗಳ ಪಾಠದಲ್ಲಿ ನಯನ್ ಜ್ಯಾಯಾನ್ ಅಂತ ಹೀಗೆ ಕಾಣಿಸ್ತದೆ. ಆದ್ರೆ ಬೃಹತಿ ಸಹಸ್ರದ ಕೆಲವು ಬೇರೆ ಪಾಠಗಳಲ್ಲಿ ನಯಜ್ಯಾಯಾನ್, ನಯ ಆದ್ಮೇಲೆ 2 ಜಕಾರಗಳು, ಮುಂದೆ ಅದಕ್ಕೆ ಯಕಾರದ ಒತ್ತು ಜ್ಯಾ ಅಂತ, ಮುಂದೆ ಯಾ ಅಂತ ಮತ್ತೊಂದು ಒತ್ತಕ್ಷರ, ಮತ್ತೊಂದು ಯಕಾರ. ಮತ್ತೆ ಮೂಲ ಋಗ್ವೇದದ ಪುಸ್ತಕಗಳನ್ನ ನಾವು ಗಮನಿಸಿದ್ರೆ, ಋಗ್ವೇದವನ್ನು ಕಂಠಪಾಠ ಕಲಿತವರನ್ನ ಗಮನಿಸಿದ್ರೆ, ಅಲ್ಲೂ ಎಲ್ಲ ಕಡೆನೂ ಕೂಡ ಶಿಕ್ಷನ್ ನಯಜ್ಯಾಯಾನ್, ನಯನ್ ಅಂತ ನಕಾರ ಇಲ್ಲ, ನಯಜ್ಯಾಯಾನ್ ಅಂತಾನೆ ಎಲ್ಲ ಕಡೆ ಕಂಡು ಬರ್ತದೆ. ಇಲ್ಲಿ ನಯತ್ ಅಂತ ಭಗವಂತಾಚಾರ್ಯರೇ ಅರ್ಥ ಬರೆದಿರೋರು. ನಯತ್ ಅಂದ್ರೆ ಅನಯತ್, ಕರ್ಕೊಂಡು ಹೋದವನು, ಅದು ಲಂಗ್ ಲಕಾರ ಅವರ ದೃಷ್ಟಿಯಲ್ಲಿ, ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಕರೆದುಕೊಂಡು ಹೋದನು ಅಂತ ಅರ್ಥ. ಅದಕ್ಕೆ ನಯನ್ ಪ್ರಾಪಯನ್ ಅಂತ ಇದು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ನಯನ್ ಅನ್ನುವುದು ಶತ್ರು ಪ್ರತ್ಯಯಾಂತವಾದ ಶಬ್ದ, ಕ್ರಿಯಾಪದ ಅಲ್ಲ ಅದು. ನಯನ್ ಅಂತ ನಕಾರಾಂತವಾಗಿ ಗಚ್ಚನ್ ಪಠನ್ ಇತ್ಯಾದಿಗಳಂತೆ ಅದೊಂದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಇದು ರಘುನಾಥ ಸ್ವಾಮಿಗಳು ಹೇಳಿದ್ದು. ಸಾಯಣಾಚಾರ್ಯರು ಮೊದಲಾದವರು ಹೇಳಿದಂತೆ ಇದು ಅಯತ್, ಪ್ರಾಪ್ನುಯಾತ್, ಅಯತ್ ಅಂತ ಶಬ್ದ. ಶಿಕ್ಷನ್ ನಯನ್ ಜ್ಯಾಯಾತ್ ಅಂತ ಏನಿದೆಯಲ್ಲ, ಶಿಕ್ಷನ್ ಒಂದು ನಕಾರ ಅಲ್ಲಿದೆ, ಮುಂದೆ ಅಯತ್ ಅಂತ ಇಟ್ಕೊಂಡ್ರೆ ಶಿಕ್ಷನ್ ಪ್ಲಸ್ ಅಯನ್, ಅಯತ್ ಅವೆರಡೂ ಸೇರಿ ಒಂದು ಈ ಅನುನಾಸಿಕಾಕ್ಷರ ನಕಾರ ಏನಿದೆ, ಆ ನಕಾರದ ಮುಂದೆ ಸ್ವರ ಬಂದ್ರೆ ನಕಾರ ಒತ್ತಕ್ಷರ ಆಗಬೇಕು ಅಂತ ನಿಯಮ ಇದೆ ಸಂಸ್ಕೃತದಲ್ಲಿ. ಆದ್ರಿಂದ ಶಿಕ್ಷನ್ ನಯನ್ ಅಂತ 2 ಒತ್ತಕ್ಷರಗಳಾಗ್ತವೆ. ಕ್ಷ ಆದಮೇಲೆ ಶಿಕ್ಷ, ಇಷ್ಟಾದ್ಮೇಲೆ 2 ಒತ್ತಕ್ಷರಗಳು, ಶಿಕ್ಷನ್ ನಯನ್, ನಯತ್ ಅಂತ. ಆದ್ರಿಂದ ಈ ಶಿಕ್ಷನ್ ಇದಿಷ್ಟಂತೂ ಶತ್ರು ಪ್ರತ್ಯಯಾಂತವಾದ ಶಬ್ದವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಯಾವುದೇ ವ್ಯಾಖ್ಯಾನಕಾರರಲ್ಲಿ. ಅದಾದ್ಮೇಲೆ ಮುಂದಿರುವಂಥದ್ದು ಅಯತ್ ಅಂತ ಆಗ್ಬೇಕೋ ಅಥವಾ ನಯತ್ ಅಂತ ಆಗ್ಬೇಕೋ ಇಲ್ಲ ನಯನ್ ಅಂತ ಆಗ್ಬೇಕೋ, 3 ರೀತಿಯಾಗಿ 3 ಜನ ವ್ಯಾಖ್ಯಾನ ಮಾಡಿದ್ದಾರೆ. ಶಿಕ್ಷನ್ ಪ್ಲಸ್ ಅಯತ್ ಅಂತ ಮಾಡಿದ್ರು ಅದು ಶಿಕ್ಷನ್ ನಯತ್ ಅಂತ ಆಗ್ತದೆ. ಇನ್ನು ಶಿಕ್ಷನ್ ಪ್ಲಸ್ ನಯನ್ ನಯತ್ ಅಂತ ಮಾಡಿದ್ರೆ ಆವಾಗಲೂ 2 ನಕಾರಗಳು ಒಟ್ಟು ಸೇರಿ ಒತ್ತಕ್ಷರದ ನಕಾರ ಆಗ್ತವೆ. ಅಯತ್ ಅಂದ್ರೆ ಪ್ರಾಪ್ನುಯಾತ್ ಅಂತ ಸಾಯಣಾಚಾರ್ಯರ ಟಿಪ್ಪಣಿ ಇದೆ. ಇವತ್ತು ಈ ವೇದದ ಸಂಹಿತಾ ಪಾಠ, ಪದಪಾಠ ಇತ್ಯಾದಿಗಳನ್ನು ಗಮನಿಸಿದ್ರು ಕೂಡ ಎಲ್ಲ ಕಡೆ ಅಯತ್ ಎಂಬುದಾಗಿ ಪದಪಾಠ ಲಭ್ಯ ಇದೆ. ವೇದವನ್ನು ಕಂಠಪಾಠ ಕಲಿಸಿರುವಂತ ವಿದ್ವಾಂಸರನ್ನ ನಾನು ಸಂಪರ್ಕಿಸಿದಾಗ ಮತ್ತೆ ಅವರು ಬೇರೆ ಬೇರೆ ಪುಸ್ತಕಗಳನ್ನು ಪರಿಶೀಲಿಸಿದಾಗ ಎಲ್ಲ ಕಡೆ ಅಯತ್ ಅಂತಾನೆ ಕಂಡು ಬಂತು. ಪದಪಾಠ ಸಂಹಿತಾ ಪಾಠ ಅಂತ ಅನ್ನೋದು ನಿಯತ, ಅಪೌರುಷೇಯ, ಅದನ್ನ ಯಾರು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಪದಪಾಠ ಏನಿದೆ ಅದನ್ನ ಪ್ರತಿಯೊಬ್ಬರು ತಮ್ಮ ಇಚ್ಛೆಗೆ ತಕ್ಕಂತೆ ಅದನ್ನ ಪದಚ್ಛೇದ ಮಾಡಬಹುದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಪದಪಾಠವೂ ಕೂಡ ನಮ್ಮ ಇಚ್ಛೆಗೆ ತಕ್ಕಂತೆ ಬದಲಾವಣೆ ಹೊಂದೋದಿಲ್ಲ ಅಂತ ಹೇಳುವವರು ಇನ್ ಕೆಲವರಿದ್ದಾರೆ. ಏನೇ ಇದ್ರೂ ಪದಪಾಠ ಅಂತನ್ನೋದು ಅನಿಯತ ಎಂಬ ಪಕ್ಷದಲ್ಲಿಯೂ ಕೂಡ ನಯನ್ ಅಂತ ಪದಚ್ಛೇದ ಮಾಡುವುದು ಕಷ್ಟ. ನಯತ್ ಅಂತ ಪದಚ್ಛೇದ ಮಾಡಬಹುದು. ನಯತ್ ಎಂಬುದಾಗಿ ಭಗವಂತಾಚಾರ್ಯ ಏನ್ ಮಾಡಿದ್ದಾರೆ ಆ ಪ್ರಕಾರ ಮಾಡಬಹುದು. ನಯನ್ ಅಂತ ಮಾಡುವುದು ಕಷ್ಟನೇ. ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ಹೊಂದಿಸುವುದು ಕಷ್ಟ. ಯಾಕೆಂದ್ರೆ ನಯನ್ ಪ್ಲಸ್ ಮುಂದೆ ಜ್ಯಾಯಾನ್ ಇವೆರಡು ಅಕ್ಷರಗಳು ಸೇರಿಬಿಟ್ರೆ ನಯಜ್ಜಾಯಾನ್ ಅಂತ ದ್ವಿತ್ವ ಹೇಗೆ ಬಂತು ಅಂತ ಪ್ರಶ್ನೆ ಉಳಿದೇ ಬಿಡ್ತದೆ. ಆ ಜಕಾರ ಡಬಲ್ ಜಕಾರ ಆಗಬೇಕಾದ್ರೆ ಶಿಕ್ಷನ್ ಪ್ಲಸ್ ನಯತ್ ಪ್ಲಸ್ ಜಾಯಾನ್. ನಯತ್ ಎಂಬಲ್ಲಿ ತಕಾರ ಇದೆ, ಮುಂದೆ ಜಾಯಾನ್ ಎಂಬಲ್ಲಿ ಜ ಇದೆ. ಮುಂದಿನ ಜಕಾರದ ಸಂಪರ್ಕದಿಂದಾಗಿ ಈ ಮೊದಲಿನ ತಕಾರವು ಕೂಡ ಜಕಾರವಾಗಿ ಪರಿಣಮಿಸಿ ನಯಜ್ಜಾಯಾನ್ ಅಂತ 2
ಜಕಾರಗಳಾಗ್ತವೆ. ಆದರೆ ನಯತ್ ಎಂಬುದರ ಬದಲಾಗಿ ಒಂದು ವೇಳೆ ನಯನ್ ಅಂತ ನಕಾರ ಇದ್ದರೆ, ಆ ನಕಾರದ ಮುಂದೆ ಜಕಾರ ಇದ್ರೆ ನಯಜ್ಯಾಯಾನ್ ಅಂತ ಆಗೋದಿಲ್ಲ, ನಯಂಜ್ಯಾಯಾನ್ ಅಂತ ಯ ಆದಮೇಲೆ ಈ ಚವರ್ಗದ ಅನುನಾಸಿಕ ಅಕ್ಷರ ಚ ಚ ಜ ಝನ್ಯ ಅನ್ನೋದೇನಿದೆ ಅದು ಬರಬೇಕಾಗ್ತದೆ. ನಯಂಜ್ಯಾಯಾನ್ ಅಂತ ಇರಬೇಕಾಗ್ತದೆ. ನಯನ್ ಪ್ಲಸ್ ಜ್ಯಾಯಾನ್ ಅಂತ ಪದಚ್ಛೇದ ಇದ್ದು ಅದರ ಸಂಧಿಯ ಅಕ್ಷರ ನಾವು ನೋಡುವುದಾದರೆ ನಯಂಜ್ಯಾಯಾನ್ ಅಂತ ಆಗ್ಬೇಕಾಗ್ತದೆ. ಹಾಗ ಆದ್ರೆ ಈಗ ವೇದದಲ್ಲಿ ಆ ಥರ ಎಲ್ಲೂ ಕಾಣಿಸ್ತಿಲ್ಲ. ಆದ್ರಿಂದ ದ್ವಿತ್ವ ಅಲ್ಲಿ ಹೇಗೆ ಬಂತು, ಜಕಾರಗಳು ಎರಡಾಗಿ ಹೇಗೆ ಬದಲಾವಣೆ ಹೊಂದಿದವು ಅಂತ ಪ್ರಶ್ನೆ ಉಳಿದೇ ಬಿಡ್ತದೆ. ಆದ್ರಿಂದ ರಘುನಾಥ ತೀರ್ಥ ಸ್ವಾಮಿಗಳ ಪಾಠವನ್ನೇ ಸ್ವಲ್ಪ ವಿಚಾರ ಮಾಡಬೇಕು. ಆ ಪಾಠ ಹಾಗೆ ಯಾಕಿದೆ, ಸ್ವಾಮಿಗಳು ಹಾಗೆ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ವಿಚಾರ ಮಾಡಬೇಕು. ನಯನ್ ಅಂತ ಹೇಳಿ ಮುಂದೆ ಉತ್ಕರ್ಷಂ ಪ್ರಾಪಯನ್ ಅಂತ ಶತ್ರುಪ್ರತ್ಯಯದ ಅರ್ಥವನ್ನು ಕೂಡ ಅವ್ರು ಬರೆದು ಬಿಟ್ಟಿದ್ದಾರೆ. ಮುದ್ರಣ ದೋಷ ಅಂತನೂ ಹೇಳುವಂತಿಲ್ಲ. ಮತ್ತೆ ಇದು ಪಾಣಿನಿ ವ್ಯಾಕರಣದ ನಿಯಮಕ್ಕೆ ಮೀರಿದಂತಹ ಒಂದು ಪ್ರಯೋಗ ಅಂತನೂ ಕೆಲವರು ವಿದ್ವಾಂಸರನ್ನು ನಾನು ಸಂಪರ್ಕಿಸಿದಾಗ ಅವ್ರು ಹೇಳಿದರು. ನಯತ್ ಅಂತೇನಾಗಬೇಕಾಗಿಲ್ಲ, ನಯನ್ ಪ್ಲಸ್ ಜಾಯಾನ್ ಅಂತ ಇದ್ದದ್ದೇ ಆ ನಕಾರವೇ ಜಕಾರವಾಗಿ ಪರಿಣಮಿಸ್ತದೆ ಅಂತ ಕೂಡ ಕೆಲವರು ಹೇಳ್ತಾರೆ. ಕೆಲವರು ಹಿರಿಯ ವಿದ್ವಾಂಸರು ಹಾಗೂ ಅಭಿಪ್ರಾಯ ಪಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಪದಪಾಠ ಏನೂ ನಿಯತ ಅಲ್ಲ. ಸಂಹಿತಾ ಪಾಠ ಯಾವತ್ತೂ ನಿಯತವೇ, ಒಂದೇ ರೀತಿಯಾಗಿರಬೇಕು. ಪದಪಾಠದಲ್ಲಿ ಬದಲಾವಣೆ ಕಾಣಬಹುದು, ಹೇಗೂ ಯಾರು ಪದಚ್ಛೇದ ಮಾಡಬಹುದು, ಅರ್ಥಕ್ಕೆ ವಿರೋಧ ಆಗದೇ ಇರುವಂತೆ. ಬನ್ನಂಜ ಗೋವಿಂದಾಚಾರ್ಯ ಹಾಗೆ ಹೇಳ್ತಾ ಇದ್ರು. ಆದ್ರಿಂದ ಇಲ್ಲಿ ಅಯತ್ ಅಂತ ಪದಚ್ಛೇದ ಮಾಡುವ ಬದಲು ನಯತ್ ಅಂತ ಪದಚ್ಛೇದ ಮಾಡುವುದು ಒಳ್ಳೆಯದು ಅಂತ ನನ್ನ ಆಲೋಚನೆ. ಅದಕ್ಕೆ ಭಗವಂತಾಚಾರ್ಯನ ಟಿಪ್ಪಣಿ ಬರೆದಿದ್ದಾರೆ. ಆ ಪಕ್ಷವನ್ನೇ ನಾನು ಕೂಡ ಅಂಗೀಕಾರ ಮಾಡಿ ಅದನ್ನೇ ಅನ್ವಯಾರ್ಥದಲ್ಲಿ ಸೇರಿಸಿದ್ದೇನೆ. ಅದರಿಂದ ನಯತ್ ಅದಕ್ಕೆ ಅನಯತ್ ಅಂತ ಅರ್ಥ, ಪ್ರಾಪಯತ್ ಭಕ್ತರನ್ನು ತೆಗೆದುಕೊಂಡು ಹೋಗಿ ಸದ್ಗತಿಗೆ ಮುಟ್ಟಿಸಿದ ಅಂತ ಅರ್ಥ. ಅದಕ್ಕೆ ಇದಿಷ್ಟು ಆ ನಯತ್, ನಯನ್ ಮತ್ತು ಅಯತ್ ಎಂಬುದರ ಕುರಿತಾದಂತಹ ಒಂದು ಜಿಜ್ಞಾಸ. ಇಲ್ಲಿ ಚಿತ್ರ ಅಂತ ಭಗವಂತನ ಸಂಬೋಧನೆ ಮಾಡಿದ್ದಾರಲ್ಲ, ಐತರೆಯ ಭಾಷ್ಯದಲ್ಲಿ ಚತ್ವಾರ ಪುರುಷ ಇತಿ ಬಾಧ್ವ ಅನ್ನುವ ಶಬ್ದವನ್ನ ಒಂದು ಮಂತ್ರವನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ಚಿತ್ರ ಅನ್ನುವ ಶಬ್ದದ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಸಚೇತನ ತಮತ್ವಾಧಿ ಚಿತ್ರಮಿತ್ಯ ವಿಧೀಯತೆ. ಚೇತನ ತಮ, ನಾವೆಲ್ಲರೂ ಚೇತನರು, ಅವನು ಮಹಾಚೇತನ, ಅತ್ಯಂತ ದೊಡ್ಡ ಚೇತನ, ಆದ್ರಿಂದ ಅವನಿಗೆ ಚಿತ್ರ ಅಂತ ಹೇಳ್ತಾರೆ. ಇದು ಚಿತ್ರ ಎಂಬ ಶಬ್ದಕ್ಕೆ ನನಗೆ ಕಾಣಿಸಿದಂತಹ ಒಂದು ಅರ್ಥ. ಮುಂದೆ ಈ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡೋಣ. ಸರ್ವಂ ಗಮಯತಿ ಇತಿ ಸರ್ವಗಃ, ಸರ್ವೇಷಾಂ ಸರ್ವಜ್ಞಾನಂ ದದಾತೆ ಅಂತ ಅದರ ಅರ್ಥ. ಎಲ್ರಿಗೂ ಕೂಡ ಎಲ್ಲಾ ಥರದ ಜ್ಞಾನವನ್ನು ಕೊಡುವಂಥವನು. ತಾನು ಮೋಕ್ಷಂಚ ಗಮಯತಿ, ಅವರಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ. ಇದೇ ಅರ್ಥವನ್ನ ಈ ಬೃಹತಿ ಮಂತ್ರ ಕೂಡ ದೇಶ್ನಂ, ಶಿಕ್ಷನ್, ನಯತ್ ಎಂಬ 3 ಶಬ್ದಗಳಿಂದ ಹೇಳಿದೆ. ಕೊಡಬೇಕಾದ್ದೆಲ್ಲವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿ ಕರ್ಕೊಂಡು ಹೋಗಿ ಮುಟ್ಟಿಸ್ತಾನೆ ಅಂತ ಅರ್ಥ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಒಂದೇ ಸಣ್ಣ ಸಂಗತಿಯನ್ನು ಕೂಡ ನಾವು ಅರಿತುಕೋಬೇಕಾದ್ರೆ, ಸಂಧ್ಯಾವಂದನದಂತಹ ಒಂದು ಸಣ್ಣ ಸಂಗತಿ, ಮಹಾಮಹಾ ಯಾಗಗಳಂತಹ ದೊಡ್ಡ ದೊಡ್ಡ ಕರ್ಮಗಳು, ಅದು ಸೂಕ್ಷ್ಮವಾದ ತತ್ವ ರಹಸ್ಯ, ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಸರ್ವಜ್ಞತ್ವ ಇಲ್ಲದೆ ಹೋದರೆ ಸಾಧ್ಯ ಆಗೋದಿಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತಿ, ಎಲ್ಲವನ್ನೂ ತಿಳಿಯುವ ಪ್ರಯತ್ನ ಮಾಡಬೇಕು ಅಂತ ಗೀತಾ ಪ್ರಸ್ಥಾನದ ಮಾತು ಹೇಳ್ತದೆ. ಮತ್ತೆ ಅನುವ್ಯಾಖ್ಯಾನದಲ್ಲಿ ಕೂಡ ಆಚಾರ್ಯ ಹೇಳಿರುವ ಮಾತೊಂದಿದೆ, ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಶಕ್ತಿಯನುಸಾರವಾಗಿ ಎಲ್ಲಾ ವೇದಗಳನ್ನು ಓದಬೇಕು ಮತ್ತು ಭಗವಂತನನ್ನು ಉಪಾಸಿಸಬೇಕು.
ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ. ಪೂರ್ಣವಾದ ಸರ್ವಜ್ಞತ್ವ ಅನ್ನೋದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಭಗವಂತನಿಗಿಂತ ಚತುರ್ಮುಖ ಬ್ರಹ್ಮನಿಗಿಂತ ಭಿನ್ನರಾದಂತಹ ನಮ್ಮಂತಹ ಸಣ್ಣ ಜೀವರಿಗೆ ಯಥಾಯೋಗಂ ನಮ್ಮ ಶಕ್ತಿಗನುಸಾರವಾಗಿ ಸರ್ವಜ್ಞತ್ವ ಮತ್ತು ನಾವು ಒಂದು ದಿವಸ ಸರ್ವಜ್ಞರಾಗ್ತೇವೆ. ಚತುರ್ಮುಖ ಬ್ರಹ್ಮನಷ್ಟು ಸರ್ವಜ್ಞರಾಗದೇ ಇರಬಹುದು. ನಾವೇನನ್ನು ತಿಳ್ಕೊಳ್ಬೇಕಾಗಿತ್ತೋ ಅದನ್ನು ತಿಳ್ಕೊಳ್ತೇವೆ. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೇವೆ. ಆದ್ರಿಂದ ನಾವು ಕೂಡ ಸರ್ವಜ್ಞರಾಗ್ತೇವೆ. ಅನ್ಯೇಷಾಂ ಯಥಾಯೋಗಂ ಅವರವರ ಯೋಗ್ಯತೆಗನುಸಾರವಾಗಿ ಸರ್ವಜ್ಞತ್ವ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂತ ಮಾತು. ಆದ್ದರಿಂದ ಸರ್ವಂ ಗಮಯತಿ ಎಲ್ಲವನ್ನೂ ನಮಗೆ ತಿಳಿಸ್ತಾನೆ. ನಾವೇನು ತಿಳ್ಕೋಬೇಕಾಗಿದೆಯೋ ಅದೆಲ್ಲವನ್ನೂ ಭಗವಂತ ನಮಗೆ ತಿಳಿಸೇ ತಿಳಿಸ್ತಾನೆ. ಸರ್ವೇಶಾಂ ಎಲ್ಲರಿಗೂ ತಿಳಿಸ್ತಾನೆ, ಎಲ್ಲವನ್ನೂ ತಿಳಿಸ್ತಾನೆ. ದೊಡ್ಡವರಿಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ತಾನೆ, ಸಣ್ಣವರಿಗೆ ಕಡಿಮೆ ವಿಷಯಗಳನ್ನು ತಿಳಿಸ್ತಾನೆ. ಅಂತೂ ಅವ್ರೇನ್ ತಿಳ್ಕೋಬೇಕಾಗಿತ್ತು ಅದನ್ನು ತಿಳಿಸ್ತಾನೆ. ಸಣ್ಣವನು ಅಂತ ಏನು ತಿರಸ್ಕಾರ ಮಾಡೋದಿಲ್ಲ. ಅದಕ್ಕಾಗಿ ಅಲ್ಲಿ ಕನೀಯಸ ಅಂತಿದೆ ನೋಡಿ ವೇದದಲ್ಲಿ. ಕನೀಯಸ ಅಲ್ಪನಾದವನಿಗೂ ಕೂಡ ಅವನಿಗೇನು ಕೊಡಬೇಕೋ ಅದನ್ನು ಕೊಡ್ತಾನೆ. ಅವನಿಗೆ ಧ್ಯೇಯ, ಅಲ್ಪನಾದವನಿಗೆ ಯಾವುದು ಧ್ಯೇಯವೋ ಕೊಡ್ಲಿಕ್ಕೆ ಯೋಗ್ಯವೋ ಅದನ್ನು ಕೊಡ್ತಾನೆ. ದೊಡ್ಡವರಿಗೆ ಯಾವುದು ಕೊಡ್ಲಿಕ್ಕೆ ಯೋಗ್ಯವೋ ಅದನ್ನು ಕೊಡ್ತಾನೆ. ಹೀಗೆ ಎಲ್ಲಾ ಜೀವರಿಗೂ ಬ್ರಹ್ಮನಿಂದ ಹಿಡಿದು ನಮ್ಮಂತಹ ಸಾಮಾನ್ಯ ಜೀವರಿಗೆ ಎಲ್ರಿಗೂ ಕೂಡ ಸರ್ವೇಶಾಂ ಸರ್ವಜ್ಞಾನಂ ಎಲ್ಲಾ ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಅವರವರನ್ನು ಮೋಕ್ಷಕ್ಕೂ ಕಳಿಸ್ತಾನೆ. ಇದನ್ನೇ ದೇಶ್ನಂ ಶಿಕ್ಷನ್ ನಯತ್ ಅಂತ ಬೃಹತಿ ಮಂತ್ರ ಧ್ಯೇಯವಾದ ಜ್ಞಾನವನ್ನು ಕೊಡ್ತಾನೆ, ಮತ್ತೆ ಅವರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಇದಿಷ್ಟು ಹೀಗೆ ಸರ್ವಗ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿ ಅದನ್ನ ಬೃಹತಿ ಮಂತ್ರಕ್ಕೆ ಹೊಂದಿಸಿದ್ದು ನನ್ನ ಆಲೋಚನೆ. ಇದರ ವಿಮರ್ಶೆಯನ್ನ ಕೇಳಿದವರು ಮಾಡಬೇಕು. ಮುಂದೆ ಅದರ ಭಾವಾರ್ಥ ಏನಾಗ್ತದೆ? ಸರ್ವಶ್ರೇಷ್ಠನಾದ ಭಗವಂತನೇ, ನೀನು ನಿನ್ನವನಾದಂಥ ಅಲ್ಪನಾದ ಭಕ್ತನಿಗೂ ಕೂಡ ಕೊಡಬೇಕಾದ ಜ್ಞಾನವನ್ನು ಕೊಟ್ಟು ಆತನನ್ನು ಮೋಕ್ಷಕ್ಕೆ ಕರೆದೊಯ್ಯಿತಿ. ನೀನು ಚತುರ್ವಿಧ ನಾಶರಹಿತ, ಸಂಸಾರದಿಂದ ಎಂದಿಗೂ ಯಾವ ಕಾಲಕ್ಕೂ ದೂರವೇ ಇದ್ದಿ. ಪರಮಚೇತನನೇ, ನಮಗೆ ವಿಶಿಷ್ಟವಾದಂತಹ ಸಂಪತ್ತನ್ನು ನೀನು ಕೊಡಬೇಕು. ಈ ಜಗತ್ತಿನಲ್ಲಿ ಇಲ್ಲೂವರೆಗೂ ನಮಗೆ ಸಿಕ್ಕಿಲ್ಲದ, ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲದ ಸಂಪತ್ತನ್ನ ನೀನೇ ಕೊಡಬೇಕು. ನಮಗೆ ವಿಶಿಷ್ಟವಾದದ್ದು ನಿಮಗೆ ವಿಶಿಷ್ಟವಾದ್ದು ನಿಮಗೆ, ನಮಗೆ ವಿಶಿಷ್ಟವಾದ್ದು ನಮಗೆ ಅಂತ ಸಂಪತ್ತನ್ನೆಲ್ಲ ಕೊಡಬೇಕು. ನಮ್ಮನ್ನ ಸರ್ವಜ್ಞರನ್ನಾಗಿ ಮಾಡಿ ಮುಕ್ತಿಗೆ ಭಗವಂತ ಕರ್ಕೊಂಡು ಹೋಗಬೇಕು ಅಂತ ಅದರ ತಾತ್ಪರ್ಯ. ಸರ್ವಗ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಯಾವುದೇ ಅರ್ಥಗಳನ್ನು ಬರೆದಿಲ್ಲ. ಈ ಶಬ್ದಕ್ಕೆ ಶಾಂಕರ ಭಾಷ್ಯದಲ್ಲಿ ಕಾರಣ ರೂಪದಿಂದ ಎಲ್ಲವನ್ನೂ ವ್ಯಾಪಿಸಿರುವಂಥವನು, ಎಲ್ಲ ಕಡೆ ವ್ಯಾಪ್ತನಾದವನು ಅನ್ನೋ ಅರ್ಥವನ್ನ ಶಂಕರಾಚಾರ್ಯ ಬರೆದಿದ್ದಾರೆ. ಪರಾಶರ ಭಟ್ಟರು ಎಲ್ಲಾ ಜೀವಿಗಳನ್ನು ಕೂಡ ಧರಿಸಿರುವವನು, ಎಲ್ಲ ಜೀವಿಗಳನ್ನು ಎಳಕೊಂಡು ಹೋಗುವಂಥವನು ಪ್ರಳಯದ ಕಡೆಗೆ, ಸಂಕರ್ಷಣ ಸ್ವರೂಪ ಅನ್ನೋ ಅರ್ಥವನ್ನ ಬರೀತಾರೆ. ಧಾರಯನ್ ಸಂಹೃತಾನ್ ಸರ್ವಾನ್ ಗಚ್ಚತೀತಿ ಸಸರ್ವಗಃ. ಎಲ್ಲಾ ಪ್ರಾಣಿಗಳನ್ನು ಸಂಹಾರ ಮಾಡಿ ಅವುಗಳನ್ನ ಸೆಳೆದುಕೊಂಡು ಹೋಗುವವನು, ಅದಕ್ಕೆ ಸರ್ವಗ ಅಂತ ಅರ್ಥವನ್ನು ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ಪ್ರಕಾರ ಎಲ್ಲಾ ಕಡೆಯೂ ಕೂಡ ಹೋಗುವಂಥವನು, ಎಲ್ಲವನ್ನೂ ಅರಿತವನು ಅಂತ ಸತ್ಯಸಂಧ ಸ್ವಾಮಿಗಳ ಅರ್ಥ. ಸರ್ವತ್ರ ಗಚ್ಚತಿ ಸರ್ವಂ ಜಾನಾತಿ ಇತಿವಾ ಸರ್ವಗಃ. ಎಲ್ಲ ಕಡೆ ವ್ಯಾಪ್ತನಾದವನು, ಎಲ್ಲವನ್ನು ತಿಳಿದವನು ಅನ್ನೋ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಸರ್ವಗ ಅಂದ್ರೆ ಎಲ್ಲಾ ವಸ್ತುಗಳು ಒಳಗಿದ್ದು ಅವುಗಳನ್ನ ಪ್ರೇರಿಸುವಂಥವನು. ಸರ್ವಗ ಎಂಬ ಶಬ್ದಕ್ಕೆ ಹೀಗೊಂದು ಅರ್ಥವನ್ನು ಹೇಳ್ತಾರೆ. ಸ್ವತಃ ತಾನು ಪ್ರವೃತ್ತಿ ಮಾಡಲಿಕ್ಕೆ ಸಮರ್ಥ ಅಲ್ಲ ಈ ಜಗತ್ತು. ಆ ಜಗತ್ತನ್ನು ಇವನು ಪ್ರೇರಿಸ್ತಾ ಇದ್ದಾನೆ. ಎಲ್ಲವನ್ನೂ ಬಲ್ಲವನು, ಪ್ರತಿಯೊಂದು ಜೀವದ ಯೋಗ್ಯತಾ, ಪೂರ್ವಕರ್ಮ, ಪ್ರಯತ್ನ ಎಲ್ಲವನ್ನೂ ಬಲ್ಲವನು. ಅದಕ್ಕೆ ತಕ್ಕಂತೆ ಅವರ ಕೆಲಸಗಳನ್ನ ಮಾಡಿಸುವಂಥವನು. ಸರ್ವ ಅಂದ್ರೆ ಲಕ್ಷ್ಮೀದೇವಿ. ಯಾಕೆಂದ್ರೆ ಅವಳು ಎಲ್ಲದಕ್ಕೂ ಅಭಿಮಾನಿ, ಪ್ರಕೃತಿಯಿಂದ ಹಿಡಿದು ಎಲ್ಲದಕ್ಕೂ ಅಭಿಮಾನಿ.
ಅವಳೊಳಗೆ ಇರುವಂಥವನು, ಅವಳನ್ನೂ ಪ್ರೇರಿಸುವಂಥವನು. ಅದಕ್ಕಾಗಿ ಅವನನ್ನು ಸರ್ವಗ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯಲ್ಲಿ ಸರ್ವ ಎಂಬ ಶಬ್ದದಿಂದಲೇ ಭಗವಂತ ಇದ್ದಾನೆ. ಸರ್ವಾಭಿಮಾನಿನಿ ದೇವಿ ಮೂಲ ಪ್ರಕೃತಿರೇವಚ ಸರ್ವಂ ವಿಷ್ಣು ಸ್ಥಿತಂ ವಿಷ್ಣೋ ಜಾತಂ ವಿಷ್ಣೋರ್ವಶೇ ಸದಾ. ಸರ್ವಕ್ಕೂಳ ಅಭಿಮಾನಿನಿ ಅಂತ ಮೂಲ ಪ್ರಕೃತಿ ಭಗವಂತನ ಅಧೀನದಲ್ಲಿದ್ದಾಳೆ. ಸರ್ವಮಿತ್ಯಾಕಾಶೆ ಅಂತ ತೈತ್ರಿಯ ಉಪನಿಷತ್ನಲ್ಲಿದೆ. ಸರ್ವ ಪ್ರದತ್ವಾತ್ತು ಪ್ರಕೃತವು ಪುರುಷೋತ್ತಮ. ಪ್ರಕೃತಿಯಲ್ಲಿ ಸರ್ವ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ ಅನ್ನೋದಕ್ಕಿದು ಪ್ರಮಾಣ. ಈಶಾವಾಸ್ಯೋಪನಿಷತ್ತು ಹೇಳುವಂತೆ ತದ್ದೂರೇ ತದ್ವಂತಿಕೆ, ಭಗವಂತ ದೂರದಲ್ಲೂ ಇದ್ದಾನೆ, ಸಮೀಪದಲ್ಲೂ ಇದ್ದಾನೆ. ಸರ್ವಗತ್ವಾತ್ ಸ ದೂರೇ ಚ ಬಾಹ್ಯೋಂತಶ್ಚ ಸಮೀಪಕಃ. ಭಗವಂತ ಸರ್ವಗತ ಆದ್ರಿಂದ ನಮ್ಮಿಂದ ದೂರದಲ್ಲೂ ಇದ್ದಾನೆ, ಸಮೀಪದಲ್ಲೂ ಅವನೇ ಇದ್ದಾನೆ. ಸರ್ವಗತ್ವಾಚ ತತ್ಪರಂ ದ್ರವತಃ ಅತ್ಯೇತಿ ಸಂತಿಷ್ಠತ ಅಂತ ಈಶಾವಾಸ್ಯ ಉಪನಿಷತ್ತಿನ ಅಲ್ಲೇ ಕಾಣಿಸುವಂತಹ ಒಂದು ಮಾತು ಬ್ರಹ್ಮಾಂಡ ಪುರಾಣದ್ದು. ಯಾರಾದರೂ ಓಡ್ತಾ ಇರುವಂಥವ್ರಿದ್ರೆ ತಾವೇ ವೇಗಶಾಲಿಗಳು ಅಂತ ಯಾರು ತಿಳ್ಕೊಂಡಿರ್ತಾರೆ, ಅವರನ್ನು ಇವನು ಅತಿಕ್ರಮಿಸ್ತಾನೆ. ಅವರಿಗಿಂತೂ ವೇಗವಾಗಿ ಇವನು ಓದಬಲ್ಲ. ಆದರೆ ಇವನು ಓಡಬೇಕಾದ್ರೆ ಆ ಓಡುವವರಿಗಿಂತ ಹೆಚ್ಚಿನ ವೇಗದಲ್ಲೇನೂ ಹೋಗಬೇಕಾಗಿಲ್ಲ. ಇವನು ತಾನು ನಿಂತಲ್ಲೇ ಅವರೆಲ್ಲರನ್ನೂ ಕೂಡ ಸೋಲಿಸಬಲ್ಲವನು. ತದ್ಧಾವತಃ ಅನ್ಯಾನತ್ಯೇತಿ ತಿಷ್ಠತ. ಭಗವಂತ ನಿಂತಿದ್ದಾನೆ, ಆದರೂ ಓಡುವವರನ್ನು ಇವನು ಮೀರಿಸಿದ್ದಾನೆ. ಇಲ್ಲಿಗೆ ಈ ಸರ್ವಗ ಎಂಬ ನಾಮದ ಶ್ರವಣ ಮುಕ್ತಾಯ ಕಂಡಿದೆ. ಭಗವಂತ ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಮುಕ್ತ ಲೋಕದಲ್ಲೂ ಇದ್ದಾನೆ, ಅಮುಕ್ತ ಲೋಕದಲ್ಲೂ ಇದ್ದಾನೆ. ಒಳಗೂ ಹೊರಗೂ ಇರುವುದರಿಂದ ಇರುವುದಷ್ಟೇ ಅಲ್ಲ, ಗ ಅನ್ನುವುದು ಇದ್ದಾನೆ ಅನ್ನೋದನ್ನು ತಿಳಿಸ್ತದೆ, ಮತ್ತೆ ಅವನು ಎಲ್ಲವನ್ನೂ ತಿಳಿದಿದ್ದಾನೆ ಅನ್ನೋದನ್ನು ತಿಳಿಸ್ತದೆ. ನಮಗೇನಾಗಬೇಕು, ಏನಾಗಬಾರ್ದು ಅದೆಲ್ಲವೂ ಅವನಿಗೆ ಗೊತ್ತಿದೆ. ಮತ್ತೆ ತಾನು ತಿಳಿದಿರುವುದಷ್ಟೇ ಅಲ್ಲ, ನಮಗೂ ಎಲ್ಲವನ್ನೂ ತಿಳಿಸ್ತಾನೆ. ತಾನು ತಿಳಿದಿರುವುದೆಲ್ಲವನ್ನೂ ನಮಗವನು ತಿಳಿಸೋದಿಲ್ಲ, ಆದರೆ ನಾವೇನು ತಿಳಿಬೇಕೋ ಅದನ್ನು ನಮಗೆ ತಿಳಿಸ್ತಾನೆ. ಆ ಶ್ಲೋಕದಲ್ಲಿ ಬೃಹತಿ ಮಂತ್ರದಲ್ಲಿ ಕನೀಯ ಸಹ ಎಂಬ ಶಬ್ದ ನಮ್ಮಂಥ ಅಲ್ಪರಿಗೆ ಹೇಳಿದ್ದೇನೋ ಅಂತ ಕಾಣಿಸ್ತದೆ ನಮ್ಗೆ. ಅಲ್ಪರಾದವರಿಗೂ ಕೂಡ ಅವರು ಅಲ್ಪರು ಅಂತ ತಿರಸ್ಕಾರ ಮಾಡದೆ ಅವರಿಗೆ ಎಷ್ಟು ತಿಳಿಯಬೇಕೋ ಅಷ್ಟನ್ನು ತಿಳಿಸೇ ತಿಳಿಸ್ತಾನೆ. ಅವರನ್ನು ಮುಕ್ತಿಗೆ ಕರೆದೊಯ್ದೇ ಒಯ್ತಾನೆ. ಹೀಗೆ ಸರ್ವಾನ್ ಗಮಯತೆ, ಸರ್ವಾನ್ ಪದಾರ್ಥಾನ್ ಸರ್ವೇಷಾಂ ಸಾಧಕಾನಾಂ ಗಮಯತೆ. ಎಲ್ಲಾ ವಸ್ತುಗಳನ್ನು ಎಲ್ಲಾ ಸಾಧಕರಿಗೂ ತಿಳಿಸ್ತಾನೆ. ಹೀಗೆ ಸರ್ವ ಅನ್ನೋ ಶಬ್ದವನ್ನು ಅಲ್ಲಿ ಆವೃತ್ತಿ ಮಾಡಿಕೊಂಡು ಸರ್ವೇಭ್ಯ ಸಾಧಕೇಭ್ಯ ಗಮಯತಿ, ಎಲ್ಲರಿಗೂ ತಿಳಿಸ್ತಾನೆ, ಮತ್ತೆ ಎಲ್ಲವನ್ನೂ ತಿಳಿಸ್ತಾನೆ. ಹೀಗೆ ಆವೃತ್ತಿ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಗವಂತ ಎಲ್ಲವನ್ನೂ ನಮಗೆ ತಿಳಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ ಅನ್ನುವ ಒಂದು ಸಂದೇಶ ನಮಗೆ ಅದರಿಂದ ಸಿಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.